ಹಯಾತ್ ತರಕಾರಿನಾದ ಸಖತ್ ಜನಪ್ರಿಯವಾಗುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ವಿಯೆನ್ನಾದಲ್ಲಿ ತರಕಾರಿ ಸಂಗೀತ ಕಚೇರಿ ಹುಟ್ಟುಕೊಳ್ಳುತ್ತೆ. ಆ ಕಚೇರಿಯ ಇಂಟ್ರೆಸ್ಟಿಂಗ್ ಕಥೆ ಇಲ್ಲಿದೆ. ಹೌದು, ನಿರೀಕ್ಷೆಯಂತೆ ಹಯಾತ್ ನಾದ ಜಪಾನ್ ಟಿವಿ ಜಗತ್ತಿನಲ್ಲಿ ಕೇಳಿಬಂತು. ಕೊನೆಗೆ ತರಕಾರಿ ನಾದ ಕೊರಿಯಾ, ಜರ್ಮನ್ಗಳಿಗೂ ವ್ಯಾಪಿಸಿತು. ಅಲ್ಲಿನ ಚಾನೆಲ್ಗಳು ಕೋಸುಗಡ್ಡೆಯ ಕೊಳಲಿನ ಗೀತೆಯನ್ನ ಬಿತ್ತರಿಸಿದ್ವು. ಅಮೆರಿಕಾದ ಒಂದಷ್ಟು ವಾಹಿನಿಗಳು ಕೂಡ ಹಯಾತ್ನನ್ನ ಕರೆದು ಕಾರ್ಯಕ್ರಮ ಮಾಡಿದ್ವು. ಯೂಟ್ಯೂಬ್ನಲ್ಲಿ ಜಾಗ. ಅಂತರ್ಜಾಲ ಜಗತ್ತಿನಲ್ಲೂ ತರಕಾರಿ ಸ್ವರ ಜನಪ್ರಿಯವಾಯಿತು. ಎಷ್ಟರ ಮಟ್ಟಿಗೆ ಅಂದ್ರೆ ಯೂಟ್ಯೂಬ್ ಇದಕ್ಕಾಗಿ ವಿಶೇಷ ಜಾಗ ನೀಡಿತು. ಈತನ ಸಂಗೀತ ಸ್ವರಗಳನ್ನೇ ಒಟ್ಟುಗೂಡಿಸಿ ಒಂದು ಚಾನೆಲ್ ಸ್ಥಾಪಿಸಿತು. ಯೂಟ್ಯೂಬ್ನಲ್ಲಿ ಈಗ ಹಯಾತ್ನ ಎಲ್ಲ ತರಕಾರಿ ವಾದ್ಯಗಳ ಚಿತ್ರಣವಿದೆ. ಥರಥರ ಪ್ರಯೋಗ. ಕ್ಯಾರೆಟ್ನಿಂದ ಸ್ವರ ನುಡಿಸಲು ಶುರು ಮಾಡಿದ ಈತ ಈಗ ಸುಮಾರು 6-7 ತರಕಾರಿಗಳಿಂದ ವಾದ್ಯ ಬಾರಿಸ್ತಾನೆ. ಕ್ಯಾರೆಟ್ ನಂತರ ಇವನಿಗೆ ಸಿಕ್ಕಿದ್ದು ಕೋಸುಗಡ್ಡೆ. ಎಲೆಕೋಸಿನ ಮಧ್ಯಕ್ಕೆ ರಂಧ್ರ ಕೊರಿತಾನೆ. ಒಂದಷ್ಟು ಪೈಪ್ಗಳನ್ನ ಅಳವಡಿಸಿ ಕೊಳಲಿನ ರೀತಿ ಪರಿವರ್ತಿಸಿಕೊಳ್ತಾನೆ. ಇದರಿಂದ ಅದ್ಭುತವಾದ ಸ್ವರವನ್ನ ಹೊರಡಿಸ್ತಾನೆ. ಕಲ್ಲಂಗಡಿಯಲ್ಲೂ ಕರಾಮತ್ತು. ಕೋಸುಗಡ್ಡೆ, ಕ್ಯಾರೆಟ್ಗೆ ಈತನ ಪ್ರಯೋಗ ನಿಲ್ಲೋದಿಲ್ಲ. ನಂತರ ಕಲ್ಲಂಗಡಿ ಹಣ್ಣನ್ನ ಕೊರೆಯುವ ಸಾಹಸ ಮಾಡ್ತಾನೆ. ಅದರಲ್ಲಿ ಯಶಸ್ವಿ ಆಗ್ತಾನೆ ಕೂಡ. ಕಲ್ಲಂಗಡಿಯ ರಸದ ನಡುವೆಯೇ ಸಂಗೀತದ ಸ್ವರ ಹುಟ್ಟುತ್ತೆ. ಸ್ವರ ಹುಟ್ಟಿಸಲು ಜಾಗ ಮುಖ್ಯವಲ್ಲ, ತಾಕತ್ತು ಅನ್ನೋದನ್ನ ನಿರೂಪಿಸ್ತಾನೆ. ಮಿಕ್ಸೆಡ್ ಸೌಂಡ್. ನಾನಾ ತರಕಾರಿಗಳಿಂದ ಮಿಕ್ಸೆಡ್ ಪಿಕಲ್ಸ್ ಮಾಡ್ತಾರಲ್ಲ, ಹಾಗೆ ಈತನ ಸ್ವರ ಸಂಯೋಜನೆ ಮಿಕ್ಸೆಡ್ ವೆಜಿಟೇಬಲ್ಗೆ ವಿಸ್ತರಣೆಯಾಗುತ್ತೆ. ಸೌತೆಕಾಯಿ, ಟೊಮ್ಯಾಟೊ, ಕ್ಯಾರೆಟ್ ಮೂರನ್ನೂ ಸೇರಿಸಿ ಒಂದು ವಾದ್ಯ ತಯಾರು ಮಾಡ್ತಾನೆ. ಅದರಲ್ಲೂ ಅದ್ಭುತವಾದ ಸ್ವರ ಹೊರಡುತ್ತೆ. ಇಡೀ ಜಪಾನೇ ಈತನ ಕೈಚಳಕಕ್ಕೆ ತಲೆದೂಗುತ್ತೆ. ಸೇಬು ಹಣ್ಣಿಗೆ ಪೀಪ್ಳಿ ಜೋಡಿಸ್ತಾನೆ. ಸೌತೆಕಾಯಿಯಲ್ಲಿ ಸ್ವರ ಹುಟ್ಟಿಸ್ತಾನೆ. ಬರೀ ವೆಜ್ನಲ್ಲಿ ಸ್ವರ ಹುಟ್ಟಿಸಿದ್ರೆ ನಾನ್ ವೆಜ್ ಮಂದಿಗೆ ಬೇಸರವಾಗುತ್ತೆ ಅಂತ ಈತನಿಗೆ ಅನ್ನಿಸ್ಬಿಡುತ್ತೆ. ಹೀಗಾಗಿ ತನ್ನ ಮುಂದಿನ ಪ್ರಯೋಗಕ್ಕೆ ಕೋಳಿ ಮೊಟ್ಟೆಯನ್ನ ತೆಗೆದುಕೊಳ್ತಾನೆ. ಅದರಲ್ಲಿ ಅದೆಷ್ಟು ಸೊಗಸಾಗಿ ಸ್ವರ ನುಡಿಸ್ತಾನೆ ಅಂತ ನೀವೇ ನೋಡಿ.
ವೀಕ್ಷಕರೇ, ನೋಡಿದ್ರಲ್ಲ, ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಬಹುದು ಅಂತ. ಹಾಗೆ ನೋಡಿದ್ರೆ ಹಯಾತ್ ಹುಟ್ಟ ಕಲಾವಿದನಲ್ಲ. ಮಕ್ಕಳ ಜೊತೆ ಆಟ ಆಡ್ತಾ ಇದ್ದ ಕಾಮಿಡಿ ಮನುಷ್ಯ ಕಾಮಿಡಿಗಾಗಿಯೇ ಹುಟ್ಟು ಹಾಕಿದ ಸಾಧನ ಇವತ್ತು ಅವನನ್ನು ವಿಶ್ವವೇ ಗುರುತಿಸುವಂತೆ ಮಾಡಿದೆ. ಹಾಗಾಗಿಯೇ ಹೇಳೋದು, ಮನುಷ್ಯನಿಗೆ ಪ್ರಯೋಗಶೀಲ ಮನಸ್ಸು ಇರಬೇಕು ಅಂತ. ಇದು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.